ನಾವೆಲ್ಲರೂ ಆಕಾಶಕ್ಕೆ ಹಾರಿ ಮೇಲಿನಿಂದ ನಮ್ಮ ಅರ್ತ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಖಂಡಿತ. ಆಕಾಶದಲ್ಲಿ ಹಾರುವ ಒಬ್ಬ ಅಂದ್ರೆ ಆಸ್ಟ್ರೋನಾಟ್ ಆಗಿ ಮೇಲಿನಿಂದ ನೋಡಿದಾಗ ನಮ್ಗೆ ಯಾವುದೇ ಗಡಿಗಳು ಅಥವಾ ಬೇಲಿಗಳು ಕಾಣಲ್ಲ. ಹೌದು, ಬದಲಾಗಿ ನಾವೆಲ್ಲರೂ ವಾಸಿಸುವ ಒಂದು ಸುಂದರವಾದ ದೊಡ್ಡ ಬ್ಲೂ ಪ್ಲಾನೆಟ್ ಕಾಣುತ್ತೆ ಅಲ್ವಾ? ನಿಜ. ಮೇಲಿನಿಂದ ನೋಡಿದಾಗ ಬರೀ ನೀಲಿ ಬಣ್ಣ ಯಾಕೆ ಕಾಣುತ್ತೆ ಗೊತ್ತಾ? ಯಾಕಂದ್ರೆ ನಮ್ಮ ಅರ್ತ್ ಮನುಷ್ಯರು, ಹುಲಿ, ಇರುವೆ ಮತ್ತು ದೊಡ್ಡ ವೇಲ್ಸ್ಗೂ ಒಂದೇ ಮನೆ. ಅರೆ ವಾವ್! ನಾವೆಲ್ಲರೂ ಒಂದೇ ಮನೆಯಲ್ಲಿದ್ದೀವಾ? ಹೌದು. ಆಕಾಶದಿಂದ ಮುಖ್ಯವಾಗಿ ಎರಡು ವಸ್ತುಗಳು ಕಾಣೋದು. ಒಂದು ಲ್ಯಾಂಡ್ ಮಾಸಸ್, ಅಂದ್ರೆ ನಾವು ಮನೆ, ಊರು ಕಟ್ಟುವ ಮಣ್ಣಿನ ಜಾಗಗಳು. ಓಕೆ, ಮತ್ತಿನ್ನೊಂದು? ಇನ್ನೊಂದು ಓಷನ್ಸ್ ಮತ್ತು ಸೀಸ್, ಅಂದ್ರೆ ಭೂಮಿಯನ್ನು ಒಟ್ಟಿಗೆ ಸೇರಿಸುವ ದೊಡ್ಡ ನೀರಿನ ಭಾಗಗಳು. ಇವೆಲ್ಲವನ್ನೂ ಒಂದೇ ಉಂಡೆಯ ಮೇಲೆ ನೋಡಲು ನಾವು ಗ್ಲೋಬ್ ಅನ್ನು ಬಳಸ್ತೇವೆ. ಆ ಅಂದ್ರೆ ನಮ್ಮ ಅರ್ತ್ ಒಂದ್ ದೊಡ್ಡ ಮಿಕ್ಸ್ಚರ್ ಇದ್ದಾಗ ಅಲ್ವಾ? ಭಲೆ ಒಳ್ಳೆ ಉದಾಹರಣೆ. ಎಲ್ಲಿ ನೋಡಿದ್ರೂ ಬೇರೆ ಬೇರೆ ಪ್ರಾಣಿಗಳು, ಜಾಗಗಳು ಎಲ್ಲವೂ ಒಂದೇ ಪಾತ್ರೆಯಲ್ಲಿದ್ದ ಹಾಗೆ. ಹಾಗಾದ್ರೆ ಈ ದೊಡ್ಡ ಮನೆಯಲ್ಲಿ ಬೇರೆ ಬೇರೆ ಜಾಗಗಳು ಹೇಗೆ ಕನೆಕ್ಟ್ ಆಗಿವೆ? ನೋಡಿ, ಮನುಷ್ಯರು ದೇಶಗಳ ಮಧ್ಯೆ ಬೇಲಿ ಹಾಕಿರಬಹುದು, ಆದ್ರೆ ನೇಚರ್ಗೆ ಯಾವುದೇ ಗಡಿಗಳಿಲ್ಲ. ನಿಜ, ಪ್ರಕೃತಿಗೆ ಬೇಲಿ ಹಾಕೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಏರ್ ಮತ್ತು ಕ್ಲೌಡ್ಸ್ ಒಂದು ದೇಶದಿಂದ ಇನ್ನೊಂದು ಕಡೆ ಹಾರುತ್ತವೆ, ದೂರದ ಹೊಲಕ್ಕೆ ಮಳೆ ತರ್ತವೆ. ಅಂದ್ರೆ ಪಕ್ಕದ ಊರಿನಲ್ಲಿ ಶುರುವಾದ ಗಾಳಿ ನಮ್ಮ ಮನೆಗೆ ಮಳೆ ತರಬಹುದು ಅಂತಾಯ್ತು. ಎಲ್ಲವೂ ಒಂದಕ್ಕೊಂದು ಪಕ್ಕ ಲಿಂಕ್ ಆಗಿದೆ. ಹೌದು. ಹಾಗೆ ಹಕ್ಕಿಗಳು ಒಂದು ಕಡೆ ಹಣ್ಣು ತಿಂದು ಇನ್ನೊಂದು ಕಡೆ ಬೀಜ ಹಾಕಿ ಗಿಡ ಬೆಳೆಸ್ತವೆ. ನಾವು ಆಡುವ ಆಟಿಕೆಗಳು ಅಥವಾ ಹಣ್ಣುಗಳು ಬೇರೆ ದೇಶದಿಂದ ಬಂದಿರಬಹುದು. ಇದಕ್ಕೆ ಟ್ರೇಡ್ ಅಂತಾರೆ. ಓಹೋ, ಹಾಗೆ ಮನುಷ್ಯರು ಕೂಡ ಟ್ರಾವೆಲ್ ಮಾಡಿ ಬೇರೆ ಕಲ್ಚರ್ ಕಲಿತಾರೆ ಅಲ್ವಾ? ಖಂಡಿತ. ಗಾಳಿ ಮತ್ತು ಮೋಡಗಳ ತರಹ ಪ್ರಾಣಿಗಳು ಕೂಡ ಪ್ರಪಂಚ ಸುತ್ತವೆ. ಹೌದಾ? ಅದು ಹೇಗೆ ಸಾಧ್ಯ? ಪ್ರಾಣಿಗಳು ಪಾಸ್ಪೋರ್ಟ್ ಇಲ್ಲದೆ ಪ್ರಪಂಚ ಸುತ್ತುತ್ತವೆ. ಹಾ, ಪಾಸ್ಪೋರ್ಟ್ ಇಲ್ವಾ ಅವಕ್ಕೆ? ಇಲ್ಲವೇ ಇಲ್ಲ. ಇದಕ್ಕೆ ಮೈಗ್ರೇಷನ್ ಅನ್ನುತ್ತಾರೆ. ಊಟ, ಒಳ್ಳೆಯ ಹವಾಮಾನ ಮತ್ತು ಮರಿ ಹಾಕಲು ಸೇಫ್ ಆದ ಜಾಗ ಹುಡುಕೊಂಡು ಅವು ಪ್ರಯಾಣಿಸುತ್ತವೆ. ವಾವ್! ಇದಕ್ಕೆ ಯಾವುದಾದ್ರೂ ಒಳ್ಳೆ ಉದಾಹರಣೆ ಇದೆಯಾ? ಇದೆ. ಮೈಗ್ರೇಟರಿ ಬರ್ಡ್ಸ್ ಆದ ಸುಂದರ ರೋಸಿ ಸ್ಟಾರ್ಲಿಂಗ್ ಹಕ್ಕಿ ಚಳಿಗಾಲದಲ್ಲಿ ಸೆಂಟ್ರಲ್ ಏಷ್ಯಾಯಿಂದ ನಮ್ಮ ಇಂಡಿಯಾದವರೆಗೆ ಬರ್ತದೆ. ಅಷ್ಟು ದೂರನಾ? ಇವು ನಮ್ಮೆಲ್ಲರಿಗಿಂತ ದೊಡ್ಡ ವರ್ಲ್ಡ್ ಟ್ರಾವೆಲರ್ ಅನ್ಬೋದು. ಹೌದು. ಬೇರೆ ಬೇರೆ ಹ್ಯಾಬಿಟ್ಯಾಟ್ಗಳಿಗೆ ಹೋಗುವ ಮೂಲಕ ಇವು ಈಕೊಲಾಜಿಕಲ್ ಕನೆಕ್ಷನ್ ಉಂಟು ಮಾಡಿ ಪ್ರಕೃತಿಯ ಬ್ಯಾಲೆನ್ಸ್ ಕಾಪಾಡ್ತವೆ. ಅಂದ್ರೆ ಗಾಳಿ, ನೀರು ಎಲ್ಲಾ ಕಡೆಯೂ ಹರಿಯುವುದರಿಂದ ನಾವು ನಮ್ಮ ಸುತ್ತಮುತ್ತಲಿನ ಜಾಗವನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಇಡೀ ಅರ್ಥನ್ನು ಹೆಲ್ದಿಯಾಗಿಟ್ಟಂತೆ. 100ಕ್ಕೆ 100 ಸತ್ಯ. ನಮ್ಮ ಸಣ್ಣ ಪ್ರಯತ್ನ ಕೂಡ ಇಡೀ ಭೂಮಿಗೆ ಸಹಾಯ ಮಾಡುತ್ತೆ. ಸರಿ, ಮುಗಿಸುವ ಮುನ್ನ ನಮ್ಮ ಈ ಪಯಣದಲ್ಲಿರುವ ಎಲ್ಲರಿಗೂ ಒಂದು ಯೋಚನೆ ಮಾಡುವಂತ ಪ್ರಶ್ನೆ. ಕೇಳಿ. ಸಾವಿರಾರು ಮೈಲಿ ಹಾರುವ ಆ ರೋಸಿ ಸ್ಟಾರ್ಲಿಂಗ್ ಹಕ್ಕಿ ದಾರಿ ತಪ್ಪದೆ ಅಷ್ಟು ದೂರ ಹೇಗ್ ಬರುತ್ತೆ? ಹೌದಲ್ವಾ? ಭಾರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. ಅದರ ಹತ್ರ ಯಾವುದೇ ಮ್ಯಾಪ್ ಅಥವಾ ಮೊಬೈಲ್ ಇಲ್ವಲ್ಲ. ಅದು ಹೇಗೆ ದಾರಿ ಹುಡುಕುತ್ತೆ? ಇದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡೋಣ.